ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಇನ್ಸ್ಟಂಟಾಗಿ ಸಾಂಬಾರು ಮಿಕ್ಸ್ ಮಾಡೋದನ್ನು ಹೆಂಗೆ ಅನ್ನೋದು ಹೇಳ್ಕೊಡ್ತೀನಿ. ಭಾಳ ಚೆನ್ನಾಗಿ ಬರ್ತೈತೆ ಅದು ಸಾಂಬಾರು. ಅದಕ್ಕೆ ಈಗ ಕೊಬ್ಬರಿ ಒಣವರ ತೊಗೊರಿ, ಹಸಿವರ ತೊಗೊರಿ, ಯಾವುದೋ ಒಂದು ಕೊಬ್ಬರಿ ತೊಗೊರಿ. ಒಟ್ಟು ಅದಕ್ಕೆಲ್ಲ ಮೆಣಸು ಅವೆಲ್ಲ ಕಡಲೆಬೇಳೆ ಅವೆಲ್ಲ ಹಾಕಿ ಹುರ್ಕೋಬೇಕಾಗ್ತೈತಿ. ನಾ ಈಗ ಒಂದೊಂದಾಗಿ ಹುರಿದನ್ನು ನಿಮಗೆ ತೋರಿಸ್ನು. ಕಡಲೆಬೇಳೆಯನ್ನು ಈ ಥರ ಸಣ್ಣಗೆ ಹುರಿಟ್ಟು ಕೆಂಪಾಗಂಗೆ ಸ್ವಲ್ಪ ಹುರ್ಕೋಬೇಕು. ಒಂಚೂರು ಜಾಸ್ತಿ ಹಾಕಿದರೂ ಬರ್ತೈತಿ. ನಾ ಈಗ 1 ಟೇಬಲ್ ಸ್ಪೂನ್ಗಿಂತ ಹೆಚ್ಚಿಗೆ ತೊಗೊಂಡನಿ. ಅಷ್ಟ ಒಂದಿಷ್ಟು ಕಡಲೆಬೇಳೆಯನ್ನು ನಾನು ಹುರಿದು ಕೆಂಪಾಗುವಂಗೆ ಅವನ್ನ ಹುರ್ಕೊಳಾಗ್ತಾನೆ. ನೀವು ಕೊಬ್ಬರಿ ಬೇಕಾದ್ರೆ ಒಣ ತೊಗೊರಿ, ಹಸಿ ತೊಗೊರಿ. ನಾ ಈಗ ಸ್ವಲ್ಪ ಸಾಂಬಾರು ಪುಡಿ ಮಾಡ್ಕೊಳಾಗ್ತಾನೆ, ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಳಾಗ್ತಾನೆ. ಜಾಸ್ತಿ ಕೊಬ್ಬರಿ ಹಾಕ್ಕೋಬೋದು. ಈಗ ಚಕ್ಕೆ ಮತ್ತು ಮೆಣಸು, ಜೀರಿಗೆ ಅವೆಲ್ಲ ಸೇರಿಸಿ ಈ ಥರ ಚೆಂದಂಗೆ ಕೆಂಪಾಗುವಂಗೆ ಹುರಿಬೇಕು. ಒಂದು ಸ್ವಲ್ಪ ಈಗೆಲ್ಲ ನೋಡ್ರಿ ಮಸ್ತಂಗೆ ಹುರಿಬೇಕು. ಕೊಬ್ಬರಿ ನೀವು ಜಾಸ್ತಿ ಹಾಕ್ತಿದ್ರೆ ಹಾಕ್ರಿ. ನಾನು ಸ್ವಲ್ಪ ಸಾಂಬಾರು ಪುಡಿ ಮಾಡೋದು ಐತತ್ ಹೇಳಿನ ಒಂಚೂರ ತೊಗೊಂಡನಿ. ನೀವು ಜಾಸ್ತಿ ಹಾಕ್ತಿದ್ರು ಹಾಕ್ಬೋದು. ಹಸಿ ಕೊಬ್ಬರಿ ಹಾಕ್ಬೋದು, ಒಣ ಕೊಬ್ಬರಿ ಹಾಕ್ಬೋದು. ಈಗೆಲ್ಲ ಇವನ್ನ ಕೆಂಪಾಗುವಂಗೆ ಹುರ್ಕೊಂಡಿಂದ ಮೇನ್ ಏನಂದ್ರೆ ಈರುಳ್ಳಿ ಚೆಂದಂಗೆ ಭಾಳಷ್ಟು ಹೆಚ್ಕೊಂಡು ಈರುಳ್ಳಿ ಒಂಚೂರು ಹುರ್ಕೋಬೇಕು. ಈಗ ಒಂದು ಸತ ಸಾಂಬಾರ್ಗೆ ಒಂದು ಸ್ವಲ್ಪ ಸಾಂಬಾರ್ಗೆ ನಾ ಈ ಥರ ಮಾಡ್ಕೊಳಾಗ್ತಾನೆ. ನೀವು ಜಾಸ್ತಿ ಸಾಂಬಾರಿದ್ರೆ ಇವನ್ನೆಲ್ಲ ಐಟಮ್ಸ್ ಜಾಸ್ತಿ ಹಾಕ್ಕೋಬೇಕು ಇಷ್ಟ. ಈಗ ನೋಡಿ ಇದಕ್ಕೆ ಈರುಳ್ಳಿಗೆಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಥರ ಅದನ್ನು ಹಂಚ ಮೇಲೆ ಹಾಕಿ ಬಿಸಿ ಮಾಡ್ಕೊಳಾಗ್ತಾನೆ. ಇದು ಈರುಳ್ಳಿದು ನೀರೆಲ್ಲ ಹೋಗ್ಬೇಕು. ಈರುಳ್ಳಿ ಒಳಗಿಂದು ಒಣ ಡ್ರೈ ಆಗಬೇಕು. ಅದೆಲ್ಲ ಈರುಳ್ಳಿ ಡ್ರೈ ಆದ ತಕ್ಷಣ ಅದನ್ನ ಹೀಗೆಲ್ಲ ಮಾಡ್ಕೊಂಡು ಅದನ್ನ ಕೊತ್ತಂಬರಿ ಸೊಪ್ಪು, ಕರ್ಬೇವು ಸೊಪ್ಪು ಏನೇ ಇರಲಿ ಅವನ್ನೆಲ್ಲ ಈ ಥರ ಹಿಂಗೆ ಹುರ್ಕೊಂಡು ಅದು ಡ್ರೈ ಆದಮೇಲೆ ನೋಡಿ ಈಗ ಡ್ರೈ ಆಗಾಗ್ತತಿ. ಅವಂತೂ ಕೆಂಪಂಗೆ ಆಗಂಗೆ ಹುರಿಬೇಕು. ಅವು ಕೊಬ್ಬರಿ ಯಾವುದೋ ಕೊಬ್ಬರಿ ಇರಲಿ ಅದನ್ನು ಮತ್ತು ಕಡಲೆಬೇಳೆ, ಇದು ಮೆಣಸು, ಜೀರಿಗೆ ಅವೆಲ್ಲ ಹುರ್ಕೋಬೇಕು. ಈ ಥರ ಆದಿಂದ ಅದು ನೀರಿನ ಅಂಶ ಎಲ್ಲ ಹೋಗಿರ್ತೈತಿ ಈರುಳ್ಳಿ ಒಳಗಿನ. ಅದು ಈರುಳ್ಳಿ ಒಂದು ಸ್ವಲ್ಪ ಕೆಂಪಾಕೋತ ಬರ್ತೈತೆ. ಅದು ಕೆಂಪಾದ್ರೂ ಚೆನ್ನಾಗಿ ಬರ್ತೈತೆ ಅದು ಸಾಂಬಾರು ಪೌಡ್ರ. ಈಗ ನೋಡು ಎಲ್ಲ ಡ್ರೈ ಆಗೈತಿದು. ಕೊತ್ತಂಬರಿ ಸೊಪ್ಪನ್ನು ಮತ್ತು ಈರುಳ್ಳಿಯನ್ನು ಈ ಥರ ನಾನು ಹಂಚ ಮೇಲೆ ಹಾಕಿ ಹಿಂಗೆ ಎಲ್ಲ ಡ್ರೈ ಆಗೈತೆ ನೋಡು. ಪೂರ್ತಿ ಡ್ರೈ ಆದಮೇಲೆ ಅದೇನು ಹುರ್ಕೊಂಡಿದ್ದ ಮಸಾಲೆ ಎಲ್ಲ ಚಕ್ಕೆ ಮೆಣಸು ಅವೆಲ್ಲನೂ ಅದಕ್ಕನ ಇದನ್ನು ಈರುಳ್ಳಿದ್ದು ಸೇರಿಸೈತಿ. ಕೊತ್ತಂಬರಿ ಸೊಪ್ಪು ಈರುಳ್ಳಿದೆಲ್ಲ ಸೇರಿಸಿ ಒಂಚೂರು ಉಪ್ಪು ಹಾಕ್ಕೋಬೇಕ್ರಿ. ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಎಲ್ಲ ಇದನ್ನು ಮಾಡ್ಕೋಬೇಕು. ಒಂಚೂರು ನಿಮ್ಗೆ ಅದು ಸಣ್ಣ ಆಗದಿದ್ರೆ ನೀರು ಹಾಕಿನೂ ಮಾಡ್ಕೋಬೋದು.